ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಈ ವಿಡಿಯೋ ಏನಪ್ಪ ಅಂತ ಅಂದರೆ, ಅಕ್ಷಯ ತೃತೀಯ ಇರೋದ್ರಿಂದ ಬಸವನ ಜಯಂತಿ ಇವತ್ತಿನ ದಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲಿಗೆ ರೆಡಿಯಾಗಿದ್ದೀನಿ ಅಂತ ಅಂದರೆ, ಬೆಳಗ್ಗೆ ಬೇಗನೆ ಎದ್ದು 6 ಗಂಟೆಗೇನೋ ಎದ್ದು ಮನೆ ಕೆಲಸ ಏನೆಲ್ಲ ಅಮ್ಮೆಲ್ಲ ಮಾಡೋಗಿದ್ರು, ಆ ಮನೆಗೆ ಹೋದರು. ನಾನು ಎದ್ದು ಪಾಪುಗೆ ರೆಡಿ ಮಾಡಿಕೊಂಡು ಫ್ರೆಶ್ ಅಪ್ ಮಾಡಿ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಸೊ ನಮ್ಮನೆಯವರು ಕೂಡ ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು. ಸೊ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ನಮ್ಮನೆಯವರು ನನಗೆ ಏನಾದರೂ ಗೋಲ್ಡ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ಬಟ್ ಏನು ಅಂತ ಗೊತ್ತಿಲ್ಲ ಇನ್ನು. ಬಟ್ ಗೋಲ್ಡ್ ಕೊಡಿಸ್ತೀನಿ, ಹೋಗೋಣ ರೆಡಿ ಆಗು ಅಂತ ಹೇಳಿದರು. ಸೊ ಅದಕ್ಕೆ ನಾನು ಸೀರೆ ಉಟ್ಕೊ ಅಂತಲೇ ಹೇಳಿದರು. ಸೊ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ಇದು ಹೊಸದು ಸ್ಯಾರಿ ಇಲ್ಲೇ ನನ್ನ ಮೇಲೆ ಇದೆಲ್ಲ. ಸೊ ಅದಕ್ಕೆ ಆಮೇಲೆ ತೋರಿಸ್ತೀನಿ. ಇವತ್ತಿನ ದಿನ ಏನೇನಾಗುತ್ತೆ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ಮೂಲಕ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನಮ್ಮನೆಯವರು ತುಂಬ ನಾನು ಮದುವೆಯಾಗಿ 3 ವರ್ಷ ಆಯಿತು. ಅಷ್ಟು ಏನು ದೊಡ್ಡ ಕಾಸ್ಟ್ಲಿ ಗಿಫ್ಟ್ ಏನು ಕೊಡಿಸಿಲ್ಲ. ಸೊ ನೋಡೋಣ ಈ ಸರಿ ಏನು ಕೊಡಿಸ್ತಾರೆ ಅಂತಂದೇಳಿ. ಏನೋ ಸ್ಪೆಷಲ್ಲು ಹಂಗೆ ಹಿಂಗೆ ಅಂತ ಇದ್ದಾರೆ. ಸೊ ನಾನು ಕೇಳಿದ್ದೆ ಅಂತ ಅದು ನಾನು ತುಂಬಾ ಕೇಳಿರ್ತೀನಿ, ಇವಾಗ ಏನಂತ ನನಗೆ ನೆನಪಿಲ್ಲ. ಸೊ ನೋಡಬೇಕು ಏನು ಅಂತ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ, ಸರಿನಾ? ಬನ್ನಿ ಹೋಗೋಣ. ಅಮ್ಮಗೆ ಹೊಸ ಡ್ರೆಸ್ ಹಾಕಿದ್ದೀನಿ ನಾನು, ನೋಡಿ. ಅವಳದು ಫೇಸ್ ಬೇಡ, ಫೇಸ್ ಹೈಡ್ ಮಾಡ್ತೀನಿ. ಇದು ಹೊಸ ಡ್ರೆಸ್ ಅವಳದು. ನಾವು ಮಲಬಾರ್ ಗೋಲ್ಡ್ ಶಾಪಿಗೆ ಬಂದಿದ್ವಿ, ಮಲಬಾರ್ ಗೋಲ್ಡಿಗೆ ಅಲ್ಲಿಗೆ ಬಂದಿದ್ವಿ. ಸೊ ತುಂಬಾ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾವು ಕೂಡ ನೋಡ್ತಾ ಇದ್ವಿ. ಅದರಲ್ಲಿ ನಾವು ಶಾರ್ಟ್ ಮಾಂಗಲ್ಯ ಚೈನ್ನ ಕೊಡಿಸಿದ್ರು ನನಗೆ. ಸೊ ಇದೇ ನನ್ನ ಚೈನ್, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಚೈನೆಲ್ಲ ತೊಗೊಂಡು ಬಿಲ್ಲೆಲ್ಲ ಪೇ ಮಾಡಿ ನಾವು ಬಂದ್ವಿ. ಸೊ ಪ್ರೈಸ್ ಎಲ್ಲ ತೋರಿಸೋದೇನು ಬೇಡ. ಸೊ ಕೆಲವೊಬ್ಬರು ನೋಡಿಬಿಟ್ರೆ ಮತ್ತು ಇಷ್ಟೊಂದು ಹಂಗೆ ಹಿಂಗೆ ಅಂತೇಳಿ ಮತ್ತು ಕಮೆಂಟಲ್ಲಿ ತಿಳಿಸ್ಬಿಡ್ತಾರೆ, ಇಲ್ಲ ಅವರವರೇ ಮಾತಾಡ್ಕೊಂಡ್ಬಿಡ್ತಾರೆ, ಬೇಡ. ಸೊ ಸರ ನೋಡಿ ಒಂದು ಸ್ವಲ್ಪ ಖುಷಿ ಪಡ್ರಿ ಸಾಕು. ಆ್ಯಂಡ್ ಹೋಳಿಗೆ ಮಾಡ್ತಿದ್ರು ನಮ್ಮ. ಸೊ ಬಸವ ಜಯಂತಿ ಇರೋದ್ರಿಂದ ಪ್ರತಿ ವರ್ಷವೂ ನಮ್ಮ ಮನೇಲಿ ಹೋಳಿಗೆ ಮಾಡ್ತಾರೆ, ಅಮ್ಮನ ಮನೇಲಿ ಮಾಡ್ತಾರೆ. ಸೊ ಈ ವರ್ಷ ನಮ್ಮ ಮನೇಲಿರೋದ್ರಿಂದ ನಮ್ಮ ಮನೆಯಲ್ಲೇ ಮಾಡ್ತಾಯಿದ್ದಾರೆ ಅಮ್ಮ. ಅಜ್ಜಿ ಮತ್ತು ನಮ್ಮ ದೊಡ್ಡಮ್ಮ, ನಮ್ಮ ತಮ್ಮ ಬಂದಿದ್ದರು. ಅಜ್ಜಿಯಲ್ಲಿ ಶೀಕರಣೆ ಮಾಡ್ತಾಯಿದ್ದಾರೆ. ಹೋಳಿಗೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು, ಮಾವಿನ ಹಣ್ಣಿನ ಶೀಕರಣೆ. ಸೊ ನಾನು ಜಾಸ್ತಿ ತಿನ್ನಲ್ಲ, ಬಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಯಾವಾಗಾದರೂ ಒಂದು ಸರಿ ತಿಂತೀನಿ ನಾನು. ಹೋಳಿಗೆ ಮತ್ತು ತುಪ್ಪ ಜೊತೆ ನಾನು ತಿನ್ನೋದು ಜಾಸ್ತಿ. ಸೊ ಅಜ್ಜಿ ಹೆಂಗೆ ಮಾಡೋದು ಅಂತಂದೇಳಿ ತೋರಿಸ್ತಾ ಇದ್ದರು. ನಾನು ಹಾಯ್ ಮಾಡು ಅಂತಂದು ಹೇಳ್ತಿದ್ದೆ. ಸೊ ಹಾಯ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಅಪ್ಪವು ಮತ್ತು ಮನೆಯವರು, ನಮ್ಮ ತಮ್ಮ. ಹಾಯ್ ಮಾಡು ಹಾಯ್ ಏನೋ ಹಾಯ್ ಮಾಡಮ್ಮ. ಆ್ಯಂಡ್ ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಅವತ್ತು ಹಿಂದಿನ ದಿನ ಹೂರಣ ಉಳಿದಿರುತ್ತಲ್ಲ, ಸೊ ಹೋಳಿಗೆ ಮಾಡಿದ್ದು ಅದನ್ನು ಕರಿಗಡು ಮಾಡ್ತಾಯಿದ್ರು. ಅವ್ರು ಸೆಪ್ಟಿಕ್ ಇಂಜೆಕ್ಷನ್ ಮಾಡ್ತಾರೆ, ಆ ಸೆಪ್ಟಿಕ್ ಆಗಬಾರ್ದು ಪ್ರಾಬ್ಲಮ್ ಆಗ್ತಾವ ಮಾಡಿಸ್ಬಾರ್ದು. ಸ್ಕಿನ್ ಡಾಕ್ಟರ್ ಹತ್ರ ಹೋದ್ರೆ ಬರೀ ಗುಳಿಗೆ ಮೆಡಿಷನ್ನೇ ಸಾಕು ನಿಮಗೆ. ಏಮಯ್ಯೋ ಅದಾ ಬೇಡ ಅಯ್ಯೋ ಸ್ಟಮಕ್ ಕೊಡ್ಪಚ್ಚಿ ಮಯ್ಯೋ 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 ಅಯ್ಯೋ ಹಂಗನ್ಬೇಡ. ಕಣ್ಣಲ್ಲೈತೆ ಹೊಟ್ಟೆ ತೋರಿಸು, ಹೊಟ್ಟೆ ಹೊಟ್ಟೆ
ಕೈ ಕಾಲು ನಾಲ್ಗೆ ಬಾಯಿ ಮೂಗು ಕಣ್ಣು ಹಣೆ ಹಣೆ ತಲೆ ಕೂದಲು ಕಿವಿ ಕೈ ಮಯ್ಯ ಸ್ಟೊಮಕ್ ಹೊಟ್ಟೆ ಎಲ್ಲೈತಪ್ಪ ಕೈ ಎಲ್ಲೈತಪ್ಪ ಕಣ್ಣು ಮೂಗು ಬಾಯಿ ಹಲ್ಲು ನಾಲ್ಗೆ ಹಣೆ ಕೂದಲು ತಲೆ ಕಿವಿ ಕಾಲು ಐಸ್ ಐಸ್ ನೋಸ್ ನೋಸ್ ತುಂಬಾ ಡಿಲೇ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡೋದು. ಸೊ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ನಾನು ಅಕ್ಷಯ ತೃತೀಯ ದಿನ ಏನು ತೊಗೊಂಡೆ ಅಂತಂದೇಳಿ ನೀವೇ ನೋಡಿದ್ರಲ್ಲ. ಸೊ ನನ್ನ ಹಸ್ಬೆಂಡು ಫಸ್ಟ್ ಟೈಮ್ ನನಗೆ ಗೋಲ್ಡ್ ಗಿಫ್ಟ್ ಕೊಡಿಸಿರೋದು. ಇಷ್ಟು ಕಾಸ್ಟ್ಲಿ ಗಿಫ್ಟ್ ಅಂದರೆ ಇದೆ ನೋಡಿ, ಇದೆ ನಂದು. ಇದು ಮಂಗಲ ಚೈನ್ ಕೊಡಿಸಿದ್ದು ನಮಗೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ನಾನು ಮುಂಚೆ ಕೇಳಿದ್ದೆ, ನಂಗೆ ಮುಂಚೆ ಅಂದರೆ ನಾನು ಸ್ಟಾರ್ಟಿಂಗ್ ಮದುವೆ ಆಗಿ 1 ವರ್ಷ ಏನೋ ಆಗಿತ್ತು. ಸೊ ಅವಾಗ ನಾನು ಹೇಳ್ತಿದ್ದೆ, ರೀ ಈ ಥರ ಶಾರ್ಟ್ ಮಂಗಲೆ ಸರ ತೊಗೋಬೇಕು ಅಂತ ಅಂದೆ. ಸೊ ಅವಾಗ ಅಂದಿದ್ದೆ. ಸೊ ಅವರು ನೆನ್ಪಿಟ್ಕೊಂಡು ಇವಾಗ ಕೊಡಿಸೋವಂಥ ಟೈಮ್ ಬಂತು ಅಂತ ಹೇಳಿ ನನಗೆ ಇದನ್ನು ಕೊಡಿಸಿದ್ರು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಇದು ಪ್ರೈಸ್ ಎಲ್ಲ ಹೇಳೋದು ಬೇಡ, ಗೊತ್ತಿರುತ್ತೆ ಕೆಲವೊಬ್ಬರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಏನು ಅಂತಂದೇಳಿ. ತುಂಬಾ ನನಗೆ ಇಷ್ಟ ಆಯಿತು. ಈ ಥರ ಡಿಸೈನ್ ಬಂದಿದೆ, ಇದು ತುಂಬಾ ರಿಚ್ಚಾಗಿ ಕಾಣುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಡಿಸೈನು. ಸೊ ನನಗೆ ಲಾಂಗ್ ಚೈನ್ಗಿಂತ ನನಗೆ ಶಾರ್ಟ್ ಮಾಂಗಲ್ಯ ಚೈನೇ ಇಷ್ಟ. ಸೊ ಅದಕ್ಕೆ ಅಂತಲೇ ತಗೋಬೇಕು ಅಂತ ತುಂಬ ದಿನದಿಂದನೇ ನನಗೆ ಆಸೆ ಇತ್ತು. ಸೊ ಫೈನಲಿ ನನ್ನ ಕನಸು ಈಡೇರಿಸಿದ್ರು ನಮ್ಮ ಮನೆಯವರು. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮನೆಯವರಿಗೆ. ನನಗಂತೂ ವಿಡಿಯೋನೇ ಮಾಡೋಕ್ಕಾಗ್ತಿಲ್ಲ, ಇತ್ತೀಚೆಗೆ ನನಗೆ ವಿಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ. ಸೊ ನನಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗಿಬಿಟ್ಟಿದೆ, ಮೈಂಡ್ ಡಿಸ್ಟರ್ಬೆಂಟ್ ಆಗಿದೆ. ನಂಗೆ ಯಾಕೆ ಅಂದರೆ ನಮ್ಮ ಪಾಪು ಇದ್ದಾಳಲ್ಲ ತುಂಬಾ ಅಳ್ತಾ ಇದ್ದಾಳೆ, ಯಾಕೆ ಅಂತಲೇ ಗೊತ್ತಿಲ್ಲ. ಅಮ್ಮು ತುಂಬಾ ಅಳ್ತಾ ಇರ್ತಾಳೆ, ಯಾಕೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ನಂಗೆ ನಿಜವಾಗ್ಲೂ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಚಿಕ್ಕ ಮಕ್ಕಳು ಅಳ್ತಾರೆ, ನಮ್ಮ ಮೈಯೂ ಅಷ್ಟು ಹತ್ತಿದ್ದಿಲ್ಲ. 3 ತಿಂಗಳವರೆಗೂ ಮಕ್ಕಳು ಅಳ್ತಾರೆ ಅಂತ ಹೇಳ್ತಾರೆ. ಬಟ್ ಇವಳಂತೂ ತುಂಬಾ ಅಳ್ತಾಳೆ. ಈ ಬೆಳಗ್ಗೆ ಸ್ನಾನ ಮಾಡಿಸಿದ್ರೆ ಸ್ವಲ್ಪ ಹೊತ್ತು ಮಲಗ್ತಾಳೆ, ಒಂದು 2 ಅವರ್ಸ್ ಮಲಗ್ತಾಳಷ್ಟೇ. ಮತ್ತು ಅವಾಗಿಂದ ಮತ್ತೆ ಕಿರಿಕಿರಿ ಮಾಡ್ತಾನೆ ಇರ್ತಾಳೆ, ಯಾಕೆ ಅಂತ ಗೊತ್ತೇ ಆಗ್ತಿಲ್ಲ. ಈವನ್ ನಾವು ಹಾಸ್ಪಿಟಲಿಗೆ ತೋರಿಸಿದ್ರು ಡಾಕ್ಟರ್ ಅದೆಲ್ಲ ಕಾಮನ್ ಅಂತ ಹೇಳಿದರು. ಬಟ್ ಆದರೂ ನಮಗೆ ತುಂಬಾ ಟೆನ್ಷನ್ ಆಗ್ತಿದೆ. ಅವಳು ಗಂಟಲೆಲ್ಲ ನೋವಾಗ್ಬಿಡುತ್ತೇನೋ, ಫುಲ್ಲು ಗಂಟಲೆಲ್ಲ ಡ್ರೈ ಆಗೋವರೆಗೂ ಸುಮ್ಮನೆ ಅಂದಿದ್ದು ಬಾಯಿ ಮುಚ್ಚೋದೇ ಇಲ್ಲ, ಅಷ್ಟು ಅಳ್ತಿರ್ತಾಳೆ. ಮೊನ್ನೆ ಅಂತೂ ರಾತ್ರಿ ಎಲ್ಲ ನಿದ್ದೆನೇ ಮಾಡಿದ್ದಿಲ್ಲ. ನಾನು ನಮ್ಮ ಮನೆಯವರು ಇಬ್ಬರು, ನಾನು ತಪ್ಪಿದ್ರೆ ಅವರು ತಪ್ಪಿದ್ರೆ ನಾನು, ಅದೇ ಥರನೇ ಎತ್ಕೊತಾ ಇದ್ವಿ. ಸಿಕ್ಕಾಪಟ್ಟೆ ಅಳ್ತಾಳೆ. ನನಗಂತೂ ಟೆನ್ಷನ್ ಆಗಿಬಿಟ್ಟಿದೆ. ಅದೇ ಟೆನ್ಷನ್ನು. ನಿಮಗೆ ಏನಾದರೂ ಗೊತ್ತಿದ್ರೆ ಅಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ಯಾಕೆ ಏನು ಅಂತ. ಅಟ್ಲೀಸ್ಟ್ ಏನು ಮಾಡಬೇಕು ನಾನು ಈವನ್ ಗ್ಯಾಸ್ಟ್ರಿಕ್ಕಿಂದು ನಾನು ಚೆಕ್ ಮಾಡಿದ್ದೀನಿ, ಅಂಥದ್ದೇನೂ ಇಲ್ಲ, ಗ್ಯಾಸ್ಟ್ರಿಕ್ ಏನೂ ಇಲ್ಲ. ಮೋಷನ್ ಎಲ್ಲ ಚೆನ್ನಾಗೇ ಮಾಡ್ತಾಳೆ. ಹೊಟ್ಟೆ ನೋವು ಏನಾದರೂ ಇದೆನಾ ಅಂತ ಅಂದರೆ ಅದೂ ಕೂಡ ಇಲ್ಲ. ಮತ್ತು
ಅವಳಿಗೆ ಹೆಲ್ತ್ ಪ್ರಾಬ್ಲಮ್ ಏನೂ ಇಲ್ಲ, ತುಂಬ ಚೆನ್ನಾಗೇ ಇದ್ದಾಳೆ ಅವಳು. ಬಟ್ ಏನು ಬರೀ ಅಳು 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 ಅಳ್ತಾಳೆ. ಇನ್ನೊಂದು, ನಾನು ಚಿಕ್ಕವಳಿದ್ದಾಗೆ ನಾನು ತುಂಬಾ ಅಳ್ತಿದ್ದಂತೆ, ನಾನು ಇದೇ ಥರನೇ ಇನ್ನೂ ಜಾಸ್ತಿನೇ ಅಳ್ತಾ ಇದ್ದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅಂತ ನಾನು ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಈವನ್ ತಾಯ್ತ ಅದೆಲ್ಲ ದೇವ್ರಿಂದ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಸಿದ್ದೀನಿ. ಅದು ಹಾಕ್ಸಿದ್ರೂ ಕೂಡ ಕಮ್ಮಿ ಆಗ್ತಿಲ್ಲ. ಒಂದಿನ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾಳೆ, ಒಂದು 10 ಮಿನಿಟ್ಸು ಮಲ್ಕೊಳ್ಳಲ್ಲ. ಸ್ನಾನ ಮಾಡಿಸಿಲ್ಲ ಅಂದರೆ ಒಂದು 10 ಮಿನಿಟ್ಸು ಮಲ್ಕಲ್ಲ. ಹಂಗೆ ಅಳ್ತಾಳವಳು. ಏನು ಮಾಡಬೇಕು ಅಂತ ನಿಜವಾಗ್ಲೂ ನಂಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ, ನಿಮ್ಗೇನಾದರೂ ಗೊತ್ತಿದ್ದರೆ. ನಂಗೆ ನಿಜವಾಗ್ಲೂ ತುಂಬಾ ಬೇಜಾರಾಗ್ತೈತೆ. ನಂಗೆ ಅಳೋದೊಂದೇ ಬಾಕಿ. ಅವಳು ಅಳಬೇಕಾದ್ರೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿರ್ತೈತೆ. ನನಗೂ ಕಣ್ಣಲ್ಲಿ ನೀರು ಬರ್ತಾಯಿರ್ತದೆ. ಏನು ಕಳ್ತಾನಂತಲೇ ಗೊತ್ತಾಗಲ್ಲ. ಸುಮ್ಮನೆ ನಾನು ಎಷ್ಟು ನನಗೆ ಸುಸ್ತಾದರೂ ಪರವಾಗಿಲ್ಲ ಅಂತಂದರೆ ಹತ್ರನೇ ಕುಂತಿರ್ತೀನಿ. ಅವಳನ್ನ ಎತ್ಕೊಂಡೇ ಕೂತ್ಕೊಂಡಿರ್ತೀನಿ. ಈವನ್ ತೊಟ್ಲಲ್ಲಿ ಹಾಕಿದ್ರೂ ಮಲ್ಗಲ್ಲ ಅಳಬೇಕಾದ್ರೆ. ಈವನ್ ಹಾಲು ಕುಡಿಯಲ್ಲ ಅಳಬೇಕಾದ್ರೆ. ಸೊ ಸಮಾಧಾನ ಮಾಡಿ ಒಂದು ಸ್ವಲ್ಪ ಕುಡಿತಾಳೆ ಅಷ್ಟೆ. ಮತ್ತು ಹಂಗೆ ಅಳ್ತಾನೇ ಇರ್ತಾಳೆ. ಯಾಕೆ ಅಂತ ನಿಜವಾಗ್ಲೂ ನನಗಂತೂ ಗೊತ್ತಾಗ್ತಿಲ್ಲ. ನಾನು ದೇವರಲ್ಲಿ ಬೇಡ್ಕೊತಿದ್ದೀನಿ, ನಿಜವಾಗ್ಲೂ ಏನಾದರೂ ಸೊಲ್ಯೂಷನ್ ಗೊತ್ತಿದ್ದರೆ ಅಥವಾ ಏನಾದರೂ ನಿಮಗೆ ಟಿಪ್ಸ್ ಏನಾದರೂ ಗೊತ್ತಿದ್ರಂದರೆ, ಯಾಕೆ ಏನು ಅಂತಂದೇಳಿ ಅದು ನಿಮ್ಮ ಮಕ್ಕಳು ಏನಾದರೂ ಈ ಥರ ಮಾಡಿದ್ರೆ ಅಥವಾ ಅದಕ್ಕೇನಾದರೂ ಸೊಲ್ಯೂಷನ್ ಕೊಟ್ಟಿದ್ರಾ, ಏನು ಮಾಡಿದ್ರೆ ಅಂತಂದೇಳಿ ನಿಮ್ಗೇನಾದರೂ ಗೊತ್ತಿದ್ರಂದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ 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 ಅಂತ ಹೇಳ್ತೀನಿ. ನಾನಂತೂ ಸಿಕ್ಕಾಪಟ್ಟೆ ಸಫರ್ ಪಡ್ತಾಯಿದ್ದೀನಿ. ನಾನು ನಿಜವಾಗ್ಲೂ ನಮ್ಮ ನಿಜವಾಗ್ಲೂ ಇಷ್ಟೊಂದು ಹತ್ತಿದ್ದಿಲ್ಲ. ಅವನು ಸ್ವಲ್ಪ ಅಳ್ತಿದ್ದ ಅಷ್ಟೇ, ಬಟ್ ಇಷ್ಟೊಂದು ಹತ್ತಿದ್ದಿಲ್ಲ. ಇವಳು ನನಗೆ ಇಬ್ಬರು ಮಕ್ಕಳನ್ನು ಹಿಂಗೆ ಮೇಂಟೈನ್ ಮಾಡ್ತಿದ್ದೀನಿ ಅಂದರೆ, ಇವನ್ ಮಯು ಕೂಡ ಇವಳನ್ನು ಸಮಾಧಾನ ಮಾಡಬೇಕಾದ್ರೆ ವಿಡಿಯೋನಲ್ಲಿ ನಾನು ನಮ್ಮ ದೊಡ್ಡಮ್ಮಗೆ ಹೇಳಿ ಆ ಟೈಮಲ್ಲಿ ಕ್ಯಾಪ್ಚರ್ ಮಾಡಿ ಅಂತ ಹೇಳಿ ನಾನು ಹೇಳಿದ್ದೆ. ಕ್ಯಾಪ್ಚರ್ ಮಾಡಿದರೆ ನಾನು ಈ ನಿಜವಾಗ್ಲೂ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ, ಅವ್ನ ಮಯು ಕೂಡ ಒಂದೊಂದು ಸರಿ ಒಂದೊಂದು ಥರ ಅಮ್ಮ ಜೊತೆಯೆಲ್ಲ ಇರ್ತಾನೆ, ಅವ್ರ ಪಪ್ಪ ಜೊತೆನೇ ಇರ್ತಾನೆ, ನಮ್ಮ ಅಮ್ಮ ನಮ್ಮ ತಾತ ಅವ್ರ ತಾತ ಜೊತೆಯೆಲ್ಲ ಇರ್ತಾನೆ. ಬಟ್ ಆದರೆ ಅವ್ನಿಗೆ ಯಾವಾಗ ನನ್ನ ಮೇಲೆ ಪ್ರೀತಿ ಬರುತ್ತೇನೋ ಆವಾಗ ಹಂಗೆ ಸಡನ್ನಾಗಿ ನಾನೇ ಬೇಕು ಅವನಿಗೆ. ಅದರಲ್ಲೂ ಇವಳು ಅಳ್ಬೇಕಾದ್ರೇ ಬಂದು ನನ್ನ ತೊಡೆ ಮೇಲೆ ಕೂರ್ತಿರ್ತಾನೆ. ಇವಳನ್ನು ಎತ್ಕೋಬೇಕು, ಈ ಕಡೆ ಇವನನ್ನು ಎತ್ಕೋಬೇಕು. ಒಂಥರ ಟ್ವಿನ್ಸ್ ಆಗಿಬಿಟ್ಟಿದ್ದಾರೆ ನನಗೆ. ಟ್ವಿನ್ಸ್ ನೋಡ್ಕೊಳ್ಳೋ ಥರ ಅದು ಹಿಂಗೆ ನೋಡ್ಕೊತಾರೋ ಏನೋ ಗೊತ್ತಿಲ್ಲ. ಟ್ವಿನ್ಸ್ ಆದವರು ನಿಜವಾಗ್ಲೂ ತುಂಬಾ ಕಷ್ಟ. ಯಪ್ಪ ನಮ್ಮ ಕೈಲಾಗಲ್ಲ ಅಂತ ನಾನು ಎಷ್ಟು ಸರಿ ಅಂದ್ಕೊತಿರ್ತೀನಿ ಗೊತ್ತಾ. ಟ್ವಿನ್ಸ್ ಆದವ್ರು ಹೆಂಗೆ ನೋಡ್ಕೊತಾರಪ್ಪ ಮಕ್ಕಳನ್ನ. ನನಗೆ ಇವಾಗಲೇ ಇಷ್ಟೊಂದು ಕಷ್ಟ ಅನ್ನಿಸ್ತಾ ಇದೆ ಅಂತ. ನಿಜವಾಗ್ಲೂ ತುಂಬಾ ಕಷ್ಟ ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದು. ಸ್ವಲ್ಪ ದೊಡ್ಡವರಾಗೋವರೆಗೂ ಅಷ್ಟೇ. ಬಟ್ ನಮ್ಮ ಜೀವನ ಪೂರ್ತಿ ಎಲ್ಲ ಇವರಿಗೆ ಅಂತ ಮೀಸಲಿಡಬೇಕಾಗಿದೆ ಅಂತ ಏನೋ ಅಂಥ ಸಿಚುವೇಶನ್ ಈಗ ಇರೋದು. ಏನೇ ನಮಗೆ ಟೈಮ್ ಒಂದು ನಿಮಿಷ ಇದ್ರೂ ಅವನಿಗೆ ಇಲ್ಲಾಂದರೆ ಇವಳಿಗೆ ನಾನು ಕೊಡಲೇಬೇಕು. ಅವ್ರ ಜೊತೆನೇ ಈಗ ನನ್ನ ಪ್ರಪಂಚ ಅನ್ನೋದು ಇವಳು ಅವನು. ಬೆಟರ್ ನನಗೇನು ಗೊತ್ತಿಲ್ಲ. ನಮ್ಮ ಮನೆಯವ್ರು ಹಂಗೆ ಅಂತಿರ್ತಾರೆ, ನೀನು ಯಾಕೆ ಬೇರೆದ್ರ ಬಗ್ಗೆ ಏನು ಥಿಂಕ್ ಮಾಡ್ತಾ ಇಲ್ಲ, ಯಾಕೆ ಒಂಥರ ಅಬ್ಸೆಂಟ್ ಮೈಂಡ್ ಆಗಿದೆಯಾ ಅಂತ ಹೇಳ್ತಾರೆ. ಅಬ್ಸೆಂಟ್ ಮೈಂಡ್ ಅನ್ನೋಕ್ಕಿಂತ ನಾನು ಹೇಳ್ತೀನಿ, ಅಬ್ಸೆಂಟ್ ಮೈಂಡ್ ಅನ್ನೋಕ್ಕಿಂತ ನನಗೆ ಬೇರೆ ಪ್ರಪಂಚ ಗೊತ್ತಿಲ್ಲ. ನನಗೆ ಈಗ ಗೊತ್ತಿರೋದಂದರೆ ಇವರಿಬ್ಬರನ್ನೇ ನೋಡ್ಕೊಳ್ಳೋದು. ಇವರಿಬ್ಬರೇ ಪ್ರಪಂಚ ಆಗಿಬಿಟ್ಟಿದ್ದಾರೆ ನನಗೆ. ನಿಜವಾಗ್ಲೂ ನನ್ನನ್ನು ನಾನು ಅಷ್ಟು ಸೆಲ್ಫ್ ಕೇರ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಅಷ್ಟು ಬ್ಯುಸಿ ರೂಟೀನ್ ಆಗಿಬಿಟ್ಟಿದೆ ನನ್ನದು. ನನಗೆ ಈವನ್ ವಾಶ್ರೂಮಿಗೆ ಹೋಗೋಕ್ಕೂ ಟೈಮ್ ಸಿಗೋಲ್ಲ. ಇವಳು ಅಷ್ಟು ಅಳ್ತಾ ಇರ್ತಾಳೆ. ಮತ್ತು ಊಟ ಮಾಡಬೇಕಾದ್ರೆ ಒಂದೊಂದು ಸರಿ ಪಕ್ಕದಲ್ಲೇ ಹಾಕ್ಕೊಂಡು ಅವಳ ಎದೆ ಮೇಲೆ ಕೈ ಹಿಡ್ಕೊಂಡು ಹಿಂಗೆ ಈ ಕಡೆ ಕೈಯಿಂದ ಊಟ ಮಾಡ್ತಾಯಿರ್ತೀನಿ. ಅವಾಗಲೇನಾದರೂ ಸಡನ್ನಾಗಿ ಎದ್ದರೆ ನಾನು ಕೂರೋಕ್ಕೆ ಹೋಗಲ್ಲ. ಮತ್ತೆ ಹಂಗೆ ಅರ್ಧಕ್ಕೆ ಊಟ ಬಿಟ್ಟು ಎದ್ದು ಬಿಡ್ತೀನಿ ನಾನು. ಆಮೇಲೆ ಅವಳನ್ನ ಸಮಾಧಾನ ಮಾಡಿಸಿ ಮತ್ತೆ ಮಲಗಿಸಿ ಮತ್ತೆ ಆಮೇಲೆ ಊಟ ಮಾಡೋದು. ಅಲ್ಲಿವರೆಗೂ ನಾನು ಊಟ ಮಾಡಲ್ಲ. ಹಾಗೆ ಆಗ್ತಾಯಿದೆ. ಸೊ ಈ ಕಾರಣಕ್ಕೆ ನನಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ನಾನು ತುಂಬ ವಿಡಿಯೋ ಮಾಡಬೇಕು ಅಂತ ನನ್ನ ತಲೆಯಲ್ಲಿದೆ. ಬಟ್ ನನ್ನದು ಸಿಚುವೇಶನ್ ನೋಡಿದರೆ ಈ ಥರ ಇದೆ. ಏನು ಮಾಡಬೇಕು, ಬಟ್ ನಾನು ನಿಜವಾಗ್ಲೂ ತಡ್ಕೊಳಕ್ಕಾಗ್ತಿಲ್ಲ. ಅವಳು ಅಳ್ತಾ ಇದ್ದಾಳೆ ಅಂತ ಅಂದರೆ ನನಗೆ ಎಷ್ಟು ಅಮ್ಮ ಆದವಳಿಗೆ ಎಷ್ಟು ಫೀಲ್ ಆಗುತ್ತೆ ಅಲ್ವಾ. ಮಕ್ಕಳೇನಾದರೂ ಜಾಸ್ತಿ ಹತ್ಬಿಟ್ರೆ. ಇವಾಗ ಸ್ನಾನ ಮಾಡಿಕೊಂಡು ಮಲಗಿದ್ದಾಳೆ. ಇವಾಗ 1 2 hours ಮಲ್ಕೋತಾಳೆ. ಆಮೇಲೆ ಎದ್ದರೆ ನೋಡಬೇಕು. ನಿನ್ನೆ ಒಂದು ಸ್ವಲ್ಪ ನೈಟ್ ಮಲಗಿದ್ಲು, ಇವತ್ತೇನೋ ಎಂತೋ ಗೊತ್ತಿಲ್ಲ. ಬಟ್ ನೋಡೋಣ.
ಈ ವಿಡಿಯೋ ನಿಮ್ಗೇನಾದರೂ ನಿಜವಾಗ್ಲೂ ಗೊತ್ತಿದ್ರಂದರೆ ಏನು ಮಾಡಬೇಕು, ಯಾಕೆ ಅಳ್ತಾರೆ ಮಕ್ಕಳು ಅಂತಂದೇಳಿ ಗೊತ್ತಿದ್ರಂದರೆ, ದೊಡ್ಡವರಾದರೆ ಏನಾದರೂ, ಈಗ ನಮ್ಮ ಅಯ್ಯೋ ಏನಾದರೂ ಹತ್ರ ಅವನಿಗೆ ಏನಾದರೂ ತೋರಿಸಿ ತಿನ್ನಿಸಿ ಸಮಾಧಾನ ಮಾಡಿಸ್ಬೋದು. ಈಗ ಚಿಕ್ಕ ಮಕ್ಕಳು 1.5 ತಿಂಗಳು ಆಗಿದೆ, ಇನ್ನು ಏನು ತಿನ್ಸೋಕ್ಕಾಗುತ್ತೆ, ಬಿಟ್ಟರೆ ಎದೆ ಹಾಲು ಅಷ್ಟೇ ಕುಡ್ಸೋಕ್ಕಾಗೋದು, ಮತ್ತು ಏನೂ ಇಲ್ಲ. ನೋಡಬೇಕು ಅಂತಂದರೆ ಇನ್ನೂ ಅವರಿಗೆ ಅಷ್ಟು ದೃಷ್ಟಿ ಗೊತ್ತಿಲ್ಲ. ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ನಿಮ್ಗೇನಾದರೂ ಗೊತ್ತಿದ್ರೆ ಅಂದರೆ ದಯವಿಟ್ಟು ನನಗೆ ತಿಳಿಸಿ, ಕಮೆಂಟ್ ಮೂಲಕ ನನಗೆ ದಯವಿಟ್ಟು ತಿಳಿಸಿ. ನನಗೆ ಹೆಲ್ಪ್ ಮಾಡೋ ಥರ ಪ್ಲೀಸ್ ಹೆಲ್ಪ್ ಮಾಡಿ ನನಗೆ, ಸರಿನಾ? ಸೊ ನನಗೆ ಥ್ಯಾಂಕ್ ಯು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ, ಡೈಲಿ ವ್ಲಾಗ್ನ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.